ಪ್ರಸಿದ್ಧ ಪ್ರವಾಸಿ ತಾಣ ಮುತ್ತತ್ತಿ ಕಾವೇರಿ ನದಿಯಲ್ಲಿ ಹೆಚ್ಚುತ್ತಿರುವ ಸಾವು ಪ್ರಕರಣ. ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಭೇಟಿ. ಮುತ್ತತ್ತಿಯಲ್ಲಿ ಸಾವಿನ ಪ್ರಕರಣಗಳು ಮರುಕಳಿಸದಂತೆ ಎಲ್ಲ ಅಗತ್ಯ ಕ್ರಮ. ಸಚಿವರಾದ ರಾಮಲಿಂಗಾರೆಡ್ಡಿ ಹೇಳಿಕೆ. ಕಾವೇರಿಗಾಗಿ ತಮಿಳುನಾಡು ಖ್ಯಾತೆಯ ವಿಚಾರ. ಸುದ್ದಿಗಾರರ ಪ್ರಶ್ನೆಗೆ ನೀರು ಬಿಟ್ಟಿಲ್ಲ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಮೇಕೆದಾಟು ಯೋಜನೆ ಅನುಷ್ಠಾನವಾದರೆ ಮುತ್ತತ್ತಿ ಭಾಗ ಮುಳುಗಲಿದೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುತ್ತೇವೆ, ಸಚಿವರ ಹೇಳಿಕೆ. ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುತ್ತತ್ತಿಗೆ ಮುತ್ತುರಾಯನ ದರ್ಶನಕ್ಕೆಂದು ಬಂದು ಕಾವೇರಿ ನದಿಯಲ್ಲಿ ಹೆಚ್ಚು ಜನರು ಸಾಯುತ್ತಿರುವ ಘಟನೆಯ ಸಂಬಂಧ ರಾಜ್ಯ ಜಲಸಂಪನ್ಮೂಲ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಸೋಮವಾರ ಮುತ್ತತ್ತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮುತ್ತತ್ತಿಗೆ ಭೇಟಿ ನೀಡಿ ಮುತ್ತತ್ತಿಯ ಮುತ್ತುರಾಯ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದು ನಂತರ ಕಾವೇರಿ ನದಿಯಲ್ಲಿ ಸಾವಿನ ಪ್ರಕರಣಗಳು ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಶಾಸಕರಾದ PM ನರೇಂದ್ರ ಸ್ವಾಮಿಯವರು ಜಿಲ್ಲಾಧಿಕಾರಿ, ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್, ಅರಣ್ಯ ಇಲಾಖೆ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಮುತ್ತತ್ತಿಯಲ್ಲಿ ಪ್ರವಾಸಿಗರ ರಕ್ಷಣಾ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿ ಮಾತನಾಡಿ, ಮುತ್ತತ್ತಿಯಲ್ಲಿ ಸಂಭವಿಸುತ್ತಿರುವ ದುರಂತ ತಡೆಯಲು ಎಲ್ಲ ರೀತಿಯ ಕ್ರಮ ವಹಿಸುತ್ತೇನೆಂದರು. ಈಗಾಗಲೇ ಶಾಸಕರಾದ PM ನರೇಂದ್ರ ಸ್ವಾಮಿಯವರು ಇಂಥ ದುರಂತಗಳ ತಪ್ಪಿಸುವ ಕುರಿತು ಉತ್ತಮ ಸಲಹೆ ನೀಡಿದ್ದಾರೆ. ಅದರಂತೆ ಇಂಥ ಘಟನೆಗಳು ಮರುಕಳಿಸದಂತೆ ಋಷಿಕೇಶ ಹಾಗೂ ಹರಿದ್ವಾರ ಮಾದರಿಯಲ್ಲಿ ಕಾಲುವೆ ಮಾಡಲು ನಿರ್ಧರಿಸಿದ್ದೇವೆ. ಅಲ್ಲಿ ಭಕ್ತರು ಸ್ನಾನ ಮಾಡಲು ವ್ಯವಸ್ಥೆ ಮಾಡುತ್ತೇವೆ. ಆದಷ್ಟು ಬೇಗ DPR ತಯಾರು ಮಾಡಲು ಹೇಳಿದ್ದೇನೆ. ಶೌಚಾಲಯ ನಿರ್ಮಾಣ ಮಾಡಲಾಗುವುದು. ನದಿ ತೀರ ಹಾಗೂ ಸೂಕ್ಷ್ಮ ಸ್ಥಳಗಳಲ್ಲಿ 20 CC ಕ್ಯಾಮೆರಾ ಅಳವಡಿಸಲಾಗುವುದು. 8 ಮಾರ್ಷಲ್ಗಳ ನಿಯೋಜನೆ ಜೊತೆಗೆ ಪೊಲೀಸ್ ಚೌಕಿ ನಿರ್ಮಾಣ, ಸೂಚನಾ ಫಲಕ ಸರಿಪಡಿಸಲು ಎಲ್ಲ ರೀತಿಯ ಸೂಚನೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ಗಳನ್ನು ನದಿ ತೀರಲ್ಲಿ ಹಾಕದಿರಲು ಕ್ರಮ ವಹಿಸಲಾಗುವುದು. ರಜಾ ದಿನಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ನಿಯೋಜನೆಗೆ ಸೂಚನೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ PM ನರೇಂದ್ರ ಸ್ವಾಮಿಯವರು, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ VG ಶೋಭರಾಣಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷ ವರದಿ HN ಪ್ರಸಾದ್ ಅಲ್ಗೂರು. ಎಸ್ಟಿಮೇಟ್ ಇದ್ರ ಜೊತೆನೇ ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ದೀನಿ. ಆಮೇಲೆ CC ಕ್ಯಾಮ್ರಾಸು ಈಗೆಲ್ಲ ಇದು ಫಾರೆಸ್ಟ್ನವ್ರು ಹಾಕ್ಕೊಳ್ತಾರೆ. ಆಮೇಲೆ ಬೇರೆ ಇನ್ನೊಂದು 20 ಕ್ಯಾಮ್ರಾ CC ಕ್ಯಾಮ್ರಾಸ್ ಬಂದರು ನದಿ ಪಕ್ಕದಲ್ಲಿ ಮತ್ತು ದಾರಿನಲ್ಲಿ ಬರ್ತಾರಲ್ಲ, ಉದ್ದಕ್ಕೂ ಬರ್ತಾರಲ್ಲ, ಅಲ್ಲೊಂದು 20 CC ಕ್ಯಾಮ್ರಾಸು ನಮ್ಮ ಇಲಾಖೆಯವರಿಗೆ, ನಮ್ಮ ಕಾವೇರಿ ನಿಗಮದಿಂದ ಹಣ ಕೊಡ್ತೀವಿ, ಅದನ್ನು ಕೂಡ ಅಪ್ರೂವಲ್ಸು ಕೊಡೋಕೆ ಹೇಳಿದ್ದೀನಿ. ಆಮೇಲೆ ಮಾರ್ಷಲ್ಸು ಕಾವೇರಿ ನಿಗಮದಿಂದ 4 ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು 8 ಜನ ರೆಗ್ಯುಲರಾಗಿ, ಈಗ 4 ಜನ ಇದ್ದಾರಲ್ಲ, ಇಬ್ಬರಿದ್ದಾರೆ ಅಷ್ಟೇ, ಒಂದು ಇನ್ನೂ 8 ಜನ ಜಾಸ್ತಿ ಆಗ್ತೀವಿ. ಅದು ದಾರಿ ಉದ್ದಕ್ಕೂ, ದಾರಿ ಅಂದರೆ ನದಿ ಪಾತ್ರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೋ ಅಲ್ಲೆಲ್ಲ ಕೂಡ ಓಡಾಡ್ತಾ ಇರ್ತಾರೆ. ಆಮೇಲೆ ನಮ್ಮ SP ಅವರಿಗೆ ಪೊಲೀಸ್ ಚೌಕಿ ಒಂದು ಇಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿದ್ದೀನಿ. ಅದು ಗೈಡ್ಲೈನ್ಸ್ ಪ್ರಕಾರ ಬರೋದಿಲ್ಲ. ಬರದೇ ಇದ್ದರೂ ಕೂಡ ಇಲ್ಲಿ ವಿಶೇಷ ಪ್ರಕರಣ ಅಂತ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದೀನಿ. ಅದನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಅಥವಾ ಗೃಹ ಮಂತ್ರಿಗಳು ಮಾತಾಡಿ ಪೊಲೀಸ್ ಚೌಕಿ ಕೂಡ ಜಾಗ ನಮ್ಗೆ ಇವರೇ ಕೊಡಬೇಕಾಗುತ್ತೆ, ಅದೇ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಬೇಕು. ಆಮೇಲೆ ಈ CC ಕ್ಯಾಮ್ರಾಸು ಇದು ಮಾನಿಟರ್ ಎಲ್ಲಿಂದ ಮಾಡ್ತೀರಮ್ಮ? ಹಲಗೂರಿಂದ. ಹಲಗೂರು, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಅದರಿಂದ ಅಲ್ಲಿನೇ ನಮ್ಮ SP ಅವರು ಹಲಗೂರಿಂದನೇ ಮಾನಿಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೆಟ್ವರ್ಕ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು. ಆಮೇಲೆ ಅನೌನ್ಸ್ಮೆಂಟ್ ಸಿಸ್ಟಮ್ಮು ಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಅವ್ರು ಮಾಡ್ಕೊಳ್ತಾರೆ, ಅವರು ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಸೈನ್ ಬೋರ್ಡ್ಸು ಎಲ್ಲ ಕಡೆ ನೋಡಿದೆ, ಆ ಬೋರ್ಡ್ಸ್ ಎಲ್ಲ ಸ್ವಲ್ಪ ಬಣ್ಣ ಹೋಗಿದೆ, ಕೆಲವು ಕಡೆ ಬಿದ್ದೋಗಿದೆ, ಅದನ್ನೆಲ್ಲ ಕೂಡ ರೆಡಿ ಮಾಡಿ ಅಂತ 20 ಬೋರ್ಡ್ಸ್ ರೆಡಿ ಮಾಡ್ತಾರೆ. ಅದೊಂದು ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಪ್ಲಾಸ್ಟಿಕ್ಕು ಭಾಳ ಮುಖ್ಯವಾಗಿ, ಪ್ಲಾಸ್ಟಿಕ್ಕು ನಮ್ಮ ನದಿ ಪಾತ್ರದಲ್ಲಿ ಯಾರೂ ಕೂಡ ಬಳಸಬಾರ್ದು. ಸ್ಟ್ರಿಕ್ಟಾಗಿ ಅದನ್ನು ನಮ್ಮ ಎಲ್ಲಿ ವಾಹನಗಳು ಬರ್ತಾರಲ್ಲ ಅಲ್ಲೇ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಎರಡನೇದಾಗಿ ಪ್ಲಾಸ್ಟಿಕ್ ಜೊತೆಗೆ ವಾಟರ್ ಬಾಟಲು, ಅದೆಲ್ಲ ಸಣ್ಣ ಬಾಟಲನ್ನ ತರ್ತಾರೆ. ಮಿನಿಮಮ್ 2 ಅಡಿ 2 ಲೀಟರ್ ಇರ್ತಕ್ಕಂಥ ಬಾಟಲ್ಸು ಉಪಯೋಗಿಸಿ, ಅಥವಾ ಗುಂಪಾಗಿ ಬರ್ತಾರೆ ಕ್ಯಾನಲ್ ತರಲಿ ಅಂತ ಹೇಳಿದ್ದೀನಿ. ಮತ್ತು ಈ ಸಣ್ಣ ಪುಟ್ಟ ಈ ಕುರುಕುರೆ ಅದು ಇದು ತಂದೆಲ್ಲ ನದಿಗೆ ಎಸೆತಾರೆ, ಅದೆಲ್ಲ ಮೀನುಗಳಿಗೆ ಇದೆಲ್ಲ ಕೂಡ ತೊಂದರೆ ಆಗ್ತಾಯಿದೆ.
ಇಷ್ಟು ಇವತ್ತು ನಾವು ತಗೊಂಡಿರ್ತಕ್ಕಂಥ ಕ್ರಮ. ಮತ್ತು ಸಬ್ ಇನ್ಸ್ಪೆಕ್ಟರ್ ಒಬ್ಬರನ್ನ ಶನಿವಾರ ಭಾನುವಾರ ರೆಗ್ಯುಲರಾಗಿ ಸಬ್ ಇನ್ಸ್ಪೆಕ್ಟ್ರ್ ಒಬ್ಬರಿಗೆ ಹಾಕೋಕ್ಕೆ SP ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಸಬ್ ಇನ್ಸ್ಪೆಕ್ಟರ್ ಹಾಕ್ತಾರೆ. ಮತ್ತು ಶನಿವಾರ ಭಾನುವಾರ ಜೊತೆಗೆ ರಜೆಗಳು ಬರುತ್ತಲ್ಲ, ರಜೆ ದಿನಗಳು ಮತ್ತು ಲಾಂಗ್ ಲೀವ್ ಎಲ್ಲ ಬರುತ್ತೆ. ಅಂಥ ಸಂದರ್ಭದಲ್ಲಿ ಹೆಚ್ಚು ಜನ ಬರ್ತಾರೆ. ಆ ಸಂದರ್ಭದಲ್ಲಿ ಕನಿಷ್ಠ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ನ ಒಬ್ಬರು ಅಧಿಕಾರಿ ಇಲ್ಲಿ ಪೋಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಇದೆಲ್ಲ ಕೂಡ ಕೆಲವು ಶಾರ್ಟ್ ಟೈಮ್ ಇದೆ, ಕೆಲವು ಈಗ ನಾನು ಚಾನಲ್ ಮಾಡೋದು ಹೇಳಿದಾರ, ಅದು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಅದನ್ನು ನಮ್ಮ ಬೋರ್ಡ್ ಮೀಟಿಂಗ್ ತಂದು ಅದನ್ನು ಆದಷ್ಟು ಬೇಗ ಮಾಡ್ತೀವಿ. ಮತ್ತು ಇದು ಮುಂದಕ್ಕೆ ಯಾವುದು ಮೇಕೆದಾಟು ಅಣೆಕಟ್ಟು ಆದಂಥ ಸಂದರ್ಭದಲ್ಲಿ ಇದೆಲ್ಲ ಕೂಡ ಮುಳುಗೋಗುತ್ತೆ. ಆದರೆ ಇದೆಲ್ಲ ಅಣೆಕಟ್ಟಲ್ಲಿ ಆಗೋದಕ್ಕೆ ಸಾಕಷ್ಟು ಸಮಯ ಇದೆ.